ಮಧುರವಾಗಲಿಲ್ಲ ಸುಖದಿ ಬೇಡಲಿಲ್ಲ ಇಡೀ ಹಾಡುವೆ ಸರಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ನನ್ನ ಮಗಳು ಬೆಳಗ್ಗೆಯಿಂದನೂ ಕೂಡ ಈ ಹಬ್ಬದ ಒಂದು ಕೆಲಸ ಮಾಡ್ತಾನೇ ಇದ್ದೀವಿ, ಮುಗಿತಾನೇ ಇಲ್ಲ. ಡ್ರೆಸ್ ಮಾಡ್ಕೊಳ್ಳೋಕ್ಕೂ ಕೂಡ ಟೈಮೇ ಸಿಕ್ಕಿರಲಿಲ್ಲ. ಬೆಳಿಗ್ಗೆ 5:30 ಇದ್ರೂ ಕೂಡ ಈ ನವಮಿ ಹಬ್ಬ ನಾನು ಹೋಳಿಗೆ ಒಬ್ಬಟ್ಟು ಊಟ ಮಾಡೋಷ್ಟರಲ್ಲಿ ರಾತ್ರಿ 11:30 ಮೇಲೇ ಆಗೋಗಿತ್ತು. ಆದರೂ ಪರವಾಗಿಲ್ಲ, ಅಂತೂ ಇಂತೂ ಸಾಯಂಕಾಲನಾದರೂ ಪೂಜೆ ಮಾಡಿದ್ವಿ. ಬೆಳಗ್ಗೆ ಅಂತೂ ಪೂಜೆ ಮಾಡೋದಕ್ಕಾಗಲಿಲ್ಲ, ಗಾಡಿ ಪೂಜೆ. ಈ ಹಬ್ಬ ಮಾಡಲಿಕ್ಕೆ ನನಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಕೂಗುಗೋಸ್ಕರನಾದರೂ ಮಾಡಿದ್ದಂಥದ್ದು. ಹಾಗಾಗಿ ಕೂಕುನೇ ಎಲ್ಲ ಒಂದು ಪ್ರಿಪ್ರೇಷನ್, ಗಾಡಿ ತೊಳೆದಿದ್ದು, ಗಾಡಿ ರೆಡಿ ಮಾಡಿದ್ದು, ಅಥವಾ ಗಾಡಿಗೆಲ್ಲ ಈ ವಿಭೂತಿ ಕಟ್ಟು, ಈ ನಿಂಬೆಹಣ್ಣಿನ ಒಂದು ಎಲ್ಲ ಹಸಿರುಗಾಯಿ ಎಲ್ಲ ಇಟ್ಟು ಕಟ್ಟಿರೋಂಥದ್ದು, ಇದೆಲ್ಲ ಮಾಡಿದ್ದು ಕೂಕುನೇ. ನೋಡಿ, ನೀವೇ ನೋಡ್ತಾ ಇರ್ಬೋದು ಕೂಕುಗೆ ಎಷ್ಟು ಇಂಟ್ರೆಸ್ಟ್ ಇದೆ ಈ ಒಂದು ಆಡಂಬರ, ಈ ಒಂದು ಹಬ್ಬದ ಒಂದು ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ, ಆದರೆ ಕೂಕುಗೋಸ್ಕರ ಹಬ್ಬ ಮಾಡಿದ್ದಂಥದ್ದು ಆಗಿದ್ದರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು ತುಂಬಾ ಲೇಟ್ ಆಯಿತು, ಕತ್ಲಾಗೋಯ್ತು. ಬೆಳಗ್ಗೆನೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಆಗಲಿಲ್ಲ. ಅಂತೂ ಇಂತೂ ಪೂಜೆನೂ ಆಯಿತು, ದೇವಸ್ಥಾನಕ್ಕೆ ಹೋಗಿದ್ದು. ಹಬ್ಬನೂ ಕೂಡ ತುಂಬಾ ಚೆನ್ನಾಗೇ ಮಾಡಿದ್ವಿ. ಇಂಟ್ರೆಸ್ಟ್ ಇಲ್ಲ ಅಂತಲೇ ತುಂಬಾ ಚೆನ್ನಾಗಾದಂಥ ಈ ಒಂದು ನವಮಿ ಹಬ್ಬ. ನನ್ನ ಒಂದು ಗಾಡಿ ಪೂಜೆ ಮಾಡಿದ್ದಂಥದ್ದು 2ನೇ ವರ್ಷದ ಒಂದು ಗಾಡಿ ಪೂಜೆ. ಬಟ್ ಅದೇ 1ನೇ ವರ್ಷದಲ್ಲಿ ನನ್ನ ಒಂದು ಗಾಡಿಗೆ ಪೂಜೆ ಪುನಸ್ಕಾರ ಅಥವಾ ಒಂದು ಹೂವಿನ ಹಾರನೂ ಕೂಡ ಹಾಕಿರಲಿಲ್ಲ. ಅಷ್ಟು ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಅಂತಲೇ ಹೇಳ್ಬೋದು. ಈ ವರ್ಷ ಹಂಗಾಗಲಿಲ್ಲ. ಕೂಕು ದಯೆಯಿಂದ ಈ ಗಾಡಿ ಇವತ್ತು ಈ ಒಂದು ನವಮಿ ಹಬ್ಬದಲ್ಲಿ ತುಂಬಾ ಅಲಂಕಾರವಾಗಿ, ತುಂಬಾ ಕ್ಯೂಟಾಗಿ, ತುಂಬಾ ಸ್ವೀಟಾಗಿ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಗ್ರ್ಯಾಂಡಾಗಿ ಅಂತಲೇ ಹೇಳ್ಬೋದು. ಕೂಗುಗೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದು, ಇಷ್ಟೆಲ್ಲ ಗ್ರ್ಯಾಂಡಾಗಿ ರೆಡಿಯಾಗಿದ್ದು.